ಹಾಕುತ್ತಿದ್ರೆ ನೋಡುಗರು ಶಿಳ್ಳೆ ಕೇಕೆ ಹಾಕುವ ಮೂಲಕ ಸಂತಸ ವ್ಯಕ್ತಪಡಿಸಿದ್ರ. 30 ನಿಮಿಷಗಳ ಕಾಲ ದೇವಾಲಯ ಆವರಣದಲ್ಲಿ ಕರಗ ನರ್ತನ ಭಕ್ತರನ್ನ ಭಾವಪರವಶವಾಗಿಸಿತ. ದೇವಾಲಯ ಆವರಣದಿಂದ ಹೊರಟ ಕರಗದ ವೇಗಕ್ಕೆ ಜನರು ಹಿಂದೆ ಓಡುವಂತಾಯಿತ. ಗೌರಿಬಿದನೂರು ನಗರದ ಮರಿಗಮ್ಮ ಸಲ್ಲಾಪುರಮ್ಮ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತ. ನಗರದ ರಾಜಬೀದಿಗಳಲ್ಲಿ ನಾನಾ ಬಡಾವಣೆಗಳಲ್ಲಿ ಕರಗ ನರ್ತನ ಪ್ರದರ್ಶಿಸಿತ. ಕೆಲವು ಮನೆಗಳ ಮಹಿಳೆಯರು ಹೂವಿನ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ದವಸ ಧಾನ್ಯ ರವಿಕೆ ಭಕ್ತಿಯಿಂದ ಸಮರ್ಪಿಸಿದ್ರ. ರಾತ್ರಿ ಇಡೀ ನಗರ ಹಾಗೂ ಸಮೀಪದ ಕೆಲ ಗ್ರಾಮಗಳಲ್ಲಿ ಕರಗ ನಡೆಸಿ ಸಂಜೆ ವೇಳೆಗೆ ದೇವಾಲಯಕ್ಕೆ ಆಗಮಿಸಿ ಅಗ್ನಿಕುಂಡ ಪ್ರವೇಶಿಸಿ ಕರಗ ಇಳಿಸಲಾಯಿತ. ಭಕ್ತರು ಅಗ್ನಿಕುಂಡ ತುಳಿದು ಹರಕೆ ತೀರಿಸಿದ್ರ. ಮುಳುಬಾಗಿಲಿನ ನಾಗರಾಜು ಒನಕೆ ಕರಗ ಹೊತ್ತು ನರ್ತಿಸುತ್ತಿದ್ದ ದೃಶ್ಯ ಅದ್ಭುತವಾಗಿತ್ತ. ಒನಕೆಯ ಮೇಲ್ಭಾಗ ನೀರು ತುಂಬಿದ ತಾಮ್ರದ ಪಾತ್ರೆ ಹೊತ್ತು ತಮಟೆಗಳ ಶಬ್ದಕ್ಕೆ ನರ್ತಿಸುತ್ತಿದ್ರೆ ತಾಮ್ರದ ಪಾತ್ರೆಯ ನೀರು ಜಿನುಗುತ್ತಿತ್ತ. ಆ ನೀರು ನೆರೆದಿದ್ದ ಭಕ್ತರಿಗೆ ಎರಚುವ ಮೂಲಕ ಭಕ್ತರನ್ನ ಪುನೀತರನ್ನಾಗಿಸಿತ. ಗೌರಿಬಿದನೂರಿನ ಗ್ರಾಮ ದೇವತೆಯಾದಂತಹ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ದೇವರ ಕರಗ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 38 ವರ್ಷಗಳಿಂದ ಈ ಕಾರ್ಯಕ್ರಮ ಗೌರಿಬಿದನೂರಿನ ಗ್ರಾಮ ದೇವತೆ ಕಾರ್ಯಕ್ರಮವಾಗಿ ನಡೀತಾ ಇದೆ. ಇಲ್ಲಿ ಅನೇಕ ಭಕ್ತಾದಿಗಳು ಪ್ರತಿ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹುಣ್ಣಿಮೆ ದಿವಸ ಹೂವಿನ ಕರಗವನ್ನು ನಗರದ ಎಲ್ಲ ಭಾಗಗಳಲ್ಲಿ ಸಂಚರಿಸಿ ಈಗ ಮರಿಗಮ್ಮ ಆವರಣದಲ್ಲಿ ಭಾಗವಹಿಸ್ತಾ ಇದೆ. ಈಗ ಒನಕೆ ಕರಗ ಮತ್ತು ಅಗ್ನಿಕುಂಡ ಕಾರ್ಯಕ್ರಮ ನಡೀತಾ ಇದೆ. ರಾತ್ರಿ ಸುಮಾರು ಹೂವಿನ ಕರಗಕ್ಕೆ ಸುಮಾರು 10 ರಿಂದ 12,000 ಭಕ್ತಾದಿಗಳು ಆಗಮಿಸಿ ಈ ಕರಗವನ್ನು ವೀಕ್ಷಣೆ ಮಾಡಿದ್ದಾರೆ. ಈ ಗ್ರಾಮ ದೇವತೆ ಇವತ್ತು ನೆಮ್ಮದಿಯಾಗಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳಿಗೆ ಶಾಂತಿಯನ್ನು ನೀಡ್ತಾ ಇರೋದ್ರಿಂದ ಇದಕ್ಕೆ ಉದಾಹರಣೆ ಆಗಿದೆ. ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸುಮಾರು 600 ವರ್ಷಗಳಿಂದ ಈ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.